ನಮಸ್ಕಾರ ಭದ್ರಾವತಿಯ ಮಹಾಜನರೇ, ನಿನ್ನೆ ಸ್ವಾತಂತ್ರ್ಯ ದಿನಾಚರಣೆ ಇತ್ತು. ನಮ್ಮ ಏನು ಒಳನೂರು ಸರ್ಕಲಲ್ಲಿ ಸ್ಟೇಟ್ ಬ್ಯಾಂಕ್ ಇದೆ, ಸ್ಟೇಟ್ ಬ್ಯಾಂಕಲ್ಲಿ ಕೆಲಸ ಮಾಡುವ ಅಕೌಂಟೆಂಟು ರಮೇಶ್ ಅವರು ನಿನ್ನೆ ನನಗೆ ಟೀ ಕುಡಿಯೋಕೆ ಹೋದಾಗ ಸಿಕ್ಕಿದ್ರು. ಅವ್ರಿಗೆ ಭಾಳ ಖುಷಿಯಾಗಿ ಮಾತಾಡಿದ್ವಿ. ಅವರು ಇಲ್ಲಿಂದ ಇಲ್ಲಿ ತನಕ ಮೆಡಲ್ಗಳು ಹಾಕ್ಕೊಂಡಿದ್ರು. ನೀನು ಅವಾಗ ನಾನು ಕೇಳಿದೆ, ಏನು ಸರ್ ಇಷ್ಟು ಮೆಡಲ್ ಹಾಕ್ಕೊಂಡಿದ್ದೀರಾ ಅಂತ. ಅದಕ್ಕೆ ಅವರು ನಗಾಡ್ಕೊಂಡು ಹೇಳಿದ್ರು, ಇಲ್ಲ ನಾನು ಮಿಲಿಟ್ರಿಯಲ್ಲಿ ಮಿಲಿಟ್ರಿ ಮ್ಯಾನು, 10-15 ವರ್ಷ ಮಿಲಿಟ್ರಿಯಲ್ಲಿ ಕೆಲಸ ಮಾಡಿದ್ದೀನಿ, 5 ವರ್ಷ ಪೊಲೀಸಲ್ಲಿ ನಾನು ನೌಕರಿ ಮಾಡಿದ್ದೀನಿ, ಆಮೇಲೆ ನಾನು ಇಲ್ಲಿ ಬ್ಯಾಂಕಲ್ಲಿ ಈಗ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಾ ಇರೋದು ಅಂತ ಹೇಳಿದ್ರು. ಭಾಳ ಚೆನ್ನಾಗಿ ಮಾತಾಡಿದ್ರು, ಒಳ್ಳೆ ಸೋಷಲ್ ಆಗಿ ಅವ್ರು ಭಾಳ ಖುಷಿಯಾಗಿದ್ರು. ನಿನ್ನೆ ಸ್ವಾತಂತ್ರ್ಯ ದಿನಾಚರಣೆ ಬೇರೆ ಇತ್ತು, ಅದಕ್ಕೆಲ್ಲರಿಗೂ ಪಕ್ಕ ರೆಡಿಯಾಗಿ ಬಂದಿತ್ತು. ಸ್ನೇಹಿತರೆ, ಎಂಥ ದುರಂತಗಳು ನಡೀತಾ ಬಂದರೆ ನೋಡಿ. ಇವತ್ತು ಬೆಳಗ್ಗೆ ಮತ್ತೆ ಆ ಕ್ಯಾಂಟೀನ್ಗೆ ಟೀ ಕುಡಿಯೋಕೆ ಹೋದಾಗ ಅವ್ರು ಹೇಳ್ತಾರೆ, ನಿನ್ನೆ ರಾತ್ರಿ ಅವರು ನಿಧನ ಹೊಂದಿದ್ದಾರೆ ಅಂತ. ನಿಜವಾಗ್ಲೂ ಭಾಳ ಬೇಜಾರಾಯಿತು. ಮನಸ್ಸಿಗೆ ಭಾಳನೇ ಅಂದರೆ ಒಂಥರ ಶಾಕ್ ಆದವ ಸ್ನೇಹಿತರೆ. ನಿನ್ನೆ ಬೆಳಗ್ಗೆ ಮಾತಾಡಿದವರು ಇವತ್ತು ಬೆಳಗ್ಗೆ ಆಗಲೇ ಇಲ್ಲ, ತೀರ್ಕೊಂಡಿದ್ದಾರೆ ಅಂದರೆ ನಿಜವಾಗ್ಲೂ ಮನಸ್ಸು ಹೊಡೆದೋಗ್ಬಿಡ್ತು. ಈ ಥರ ಯಾಕೆ ಸ್ನೇಹಿತರೆ? ಇವೆಲ್ಲ ಏನು ಗೊತ್ತಾ, ನಾವು ಯಾವುದಕ್ಕೋ ಕಿತ್ತಾಡ್ಕೊತೀವಿ, ಏನೇನೋ ಮಾಡ್ತೀವಿ ನೋಡಿ ಸ್ನೇಹಿತರೆ. ನಿನ್ನೆ ಇದ್ದವ್ರು ಇವತ್ತಿಲ್ಲ ಸ್ನೇಹಿತರೆ. ಎಷ್ಟು ನೋವಿನ ಸಂಗತಿ ಅಂದರೆ ನಂಬಕ್ಕೆ ಆಗ್ತಾ ಇಲ್ಲ. ನಿನ್ನೆ ಅಷ್ಟು ಖುಷಿಯಾಗಿ ಫ್ಲ್ಯಾಗ್ ಹಾಸ್ಟಿಂಗಲ್ಲಿ ಎಲ್ಲ ಅವ್ರು ಮಾಡಿದ್ದಾರೆ, ಆದರೆ ನಿನ್ನೆ ರಾತ್ರಿಯೇ ಆಗಲೇ ತೀರ್ಕೊಂಡಿದ್ದಾರೆ. ಭಾಳನೇ ದುಃಖದ ಸಂಗತಿ. ದೇವರು ಅವ್ರನ್ನ ಸ್ವರ್ಗದಲ್ಲಿ ಅವರಿಗೆ ಜಾಗ ಕೊಳ್ಳಿ. ಯಾಕೆಂದರೆ ದೇವರು ಆಲ್ರೆಡಿ ಅವರಿಗೆ ಭೂಮಿ ಮೇಲೆ ಮಿಲಿಟ್ರಿ ಮ್ಯಾನ್ ಆಗಿ ಸರ್ವಿಸನ್ನು ನಿರ್ವಹಿಸುವಂಥ ಇದು ಕೊಟ್ಟಿದ್ದಾನೆ. ಆಮೇಲೆ ಅವ್ರು ಭಾಳ ಸರ್ವಿಸ್ ಮಾಡಿದ್ದಾರೆ ಸ್ನೇಹಿತರೆ. ಮೇನ್ ಪಾಯಿಂಟ್ ಹೇಳ್ಬೇಕಂದ್ರೆ, ಸಮಾಜ ಸೇವೆ ಮಾಡಿದ್ದಾರೆ, ದೇಶ ಸೇವೆ ಮಾಡಿದ್ದಾರೆ, ಜನರ ಸೇವೆ ಮಾಡಿದ್ದಾರೆ, ಒಳ್ಳೊಳ್ಳೆ ಪೋಸ್ಟಲ್ಲಿ ಕೆಲಸ ಮಾಡಿದ್ದಾರೆ. ಧನ್ಯವಾದ. ಈ ವಿಚಾರವನ್ನು ನಿಮಗೆ ತಿಳಿಸಬೇಕಾಗಿತ್ತು. ಯಾಕೆಂದರೆ ಈ ಥರ ಘಟನೆಗಳು ನಡೀತಾ ಇದ್ದಾವೆ. ಮನುಷ್ಯನ ಗ್ಯಾರಂಟಿನೇ ಇಲ್ಲ. ನಿನ್ನೆ ಇದ್ದವ್ರು ಇವತ್ತಿರಲ್ಲ, ಇವತ್ತಿದ್ದವ್ರು ನಾಳೆ ಇರಲ್ಲ. ಅಕ್ಕ ತಂಗಿ ಅಣ್ಣ ತಮ್ಮ ಪ್ರೀತಿ ವಿಶ್ವಾಸ ಇದನ್ನು ಉಳಿಸ್ಕೊಳ್ಳಿ. ಎಲ್ಲರ ಜೊತೆ ಚೆನ್ನಾಗಿರಿ. ಜಗಳ ಮಾಡೋದು, ಇವೆಲ್ಲ ಕಿತ್ತಾಡೋದು, ಇದನ್ನು ದಯವಿಟ್ಟು ತಾವೆಲ್ಲರೂ ಬಿಡಬೇಕು. ನಮಸ್ಕಾರ.